ಇವತ್ತಿಗೂ ಕೂಡ ರಾಘವೇಂದ್ರ ತೀರ್ಥರು ಸನ್ನಿಹಿತರಾಗಿ 700 ವರ್ಷಗಳಷ್ಟು ಸನ್ನಿಹಿತರಾಗಿ ರಾಘವೇಂದ್ರ ತೀರ್ಥರ ಅನುಗ್ರಹವನ್ನು ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ರಾಯರು ನಮ್ಮಂತೆ 50 60 ಅಥವಾ 30 35 ಇಷ್ಟು ವರ್ಷಗಳಿಗೆ ಮರಣವನ್ನು ಹೊಂದಲಿಕ್ಕೆ ಸಾಧ್ಯನಾ? ಅವರಿಲ್ಲದೇ ಇದ್ದಿದ್ರೆ ಇವತ್ತಿನ ದಿನ ರಾಯರು ನನಗೆ ಅನುಗ್ರಹವನ್ನು ಮಾಡಿದ್ರು ಅಂತ ಹೇಗೆ ತಾನೇ ಹೇಳಲಿಕ್ಕೆ ಸಾಧ್ಯ? ಎಲ್ಲ ಕಡೆಯೂ ಕೂಡ ರಾಯರ ಮೃತ್ತಿಕಾ ಬೃಂದಾವನಗಳು ಇದೆ. ಮಂತ್ರಾಲಯ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿ ಮಂತ್ರಾಲಯ ಪ್ರಭುಗಳು ಅಂತ ಕರೆಸಿಕೊಂಡಿರ್ತಕ್ಕಂಥ ಮಹಾನುಭಾವರು ಎಲ್ಲ ಕಡೆಯೂ ಕೂಡ ಇಲ್ಲದೇ ಇದ್ದಿದ್ರೆ ಹೇಗೆ ತಾನೇ ಇವತ್ತಿನ ದಿನ ನಮಗೆ ಅನುಗ್ರಹವನ್ನು ಮಾಡಲಿಕ್ಕೆ ಸಾಧ್ಯ? ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥರ ಸಹಸ್ರ ನಾಮ ಚಿಂತನೆಯ ಈ ಯಜ್ಞದಲ್ಲಿ ಇವತ್ತಿನ ದಿನ ಓಂ ದೀರ್ಘಾಯುಷೇ ನಮಃ. ರಾಘವೇಂದ್ರ ತೀರ್ಥರು ದೀರ್ಘವಾದ ಆಯುಷ್ಯ ಉಳ್ಳವರು ಅಂತ, ಇಂತಹ ರಾಯರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಸಹಜವಾಗಿ ಒಂದೊಂದು ಯುಗದಲ್ಲಿ ಒಬ್ಬೊಬ್ಬ ವ್ಯಕ್ತಿಗೆ ಇಷ್ಟಿಷ್ಟು ವರ್ಷ ಆಯುಷ್ಯ ಅಂತ ಇರುತ್ತೆ. ಕಲಿಯುಗದಲ್ಲಿ 100 ಅಥವಾ 120, ದ್ವಾಪರದಲ್ಲಿ 1000 ವರ್ಷ, ತ್ರೇತಾಯುಗದಲ್ಲಿ 10,000 ವರ್ಷ, ಕೃತಯುಗದಲ್ಲಿ ಸುಮಾರು 1,00,000 ವರ್ಷ ಪರ್ಯಂತ ಆ ವ್ಯಕ್ತಿ ತನ್ನ ಜೀವನವನ್ನು ನಡೆಸ್ತಾನೆ. ಸಾಧಾರಣ ಮೇಲಿನ ಯುಗದಲ್ಲಿ ಇರತಕ್ಕಂತಹ ಎಲ್ಲ ಜನರು ಕೂಡ ದೀರ್ಘಾಯುಷಿಗಳೇ. ಆಯುಷ್ಯವನ್ನು ಪೂರ್ಣ ಮಾಡಿಯೇ ಅವರು ತಮ್ಮ ಪ್ರಾಣವನ್ನು ಬಿಡ್ತಾರೆ ಹೊರತು ಅಕಾಲದಲ್ಲಿ ಯಾವತ್ತೂ ಕೂಡ ಅವರು ಪ್ರಾಣವನ್ನು ಬಿಡೋದಿಲ್ಲ. ಈ ಅಕಾಲದಲ್ಲಿ ಅಥವಾ ಅಪಮೃತ್ಯು ನಮಗೆ ಈ ಜೀವನದಲ್ಲಿ ದೊರಕತ್ತೆ ಅಂತ ಹೇಳಿದರೆ ಅದು ಕಲಿಯುಗದಲ್ಲಿ ಮಾತ್ರ. ಬರೀ ಯಾವ ಯುಗದಲ್ಲಿಯೂ ಕೂಡ ಈ ಅಪಮೃತ್ಯು ಅನ್ನೋ ಶಬ್ದವೇ ಇರೋದಿಲ್ಲ. ಹಾಗಾಗಿ ರಾಘವೇಂದ್ರ ತೀರ್ಥರು ಕೂಡ ತಮ್ಮ ಜೀವಿತಾವಧಿಯ ಪರಿಪೂರ್ಣವಾದ ಆಯುಷ್ಯವನ್ನು ಪೂರೈಸಿದಂತಹ ಮಹಾನುಭಾವರು. ಒಂದು ಕಡೆ ಒಂದು ಮಾತು ಬರುತ್ತೆ, ಋಷಿಗಳಾಗಲಿ ಅಥವಾ ದೇವತೆಗಳಾಗಲಿ ಇವತ್ತಿನ ದಿನ ಅವರನ್ನು ದೀರ್ಘಾಯುಷಿಗಳು ಅಂತ ನಾವು ಕರಿತೇವೆ. ಯಾವ ಕಾರಣಕ್ಕೋಸ್ಕರ ಅವರನ್ನು ದೀರ್ಘಾಯುಷಿಗಳು ಅಂತ ಕರಿಬೇಕು ಅಂದರೆ, ಒಂದು ಮಾತಿದೆ, ಋಷಯೋ ದೀರ್ಘ ಸಂಧ್ಯತ್ವಾತ್ ದೀರ್ಘಮಾಯು ರವಾಪ್ನುಯು. ದೀರ್ಘಕಾಲ ನಾವು ಸಂಧ್ಯಾವಂದನಾದಿ ಸತ್ಕರ್ಮಗಳ ಆಚರಣೆಯನ್ನು ನಾವು ಮಾಡಿದರೆ ಆಗ ನಮ್ಮ ಆಯುಷ್ಯವೂ ಕೂಡ ದೀರ್ಘ ಆಗತ್ತೆ ಅಂತ. ಋಷಿಗಳೆಲ್ಲ ಹಿಂದಿನ ಕಾಲದಲ್ಲಿ ದೇವತೆಗಳು ಋಷಿಗಳು ಆ ರೀತಿಯಾಗಿ ಮಾಡ್ತಾ ಇದ್ರು. ಹಾಗಾಗಿ ದೀರ್ಘವಾದ ಆಯುಷ್ಯವನ್ನು ಪಡೆದರು ಅಂತ ನಾವು ಕೇಳ್ತೇವೆ. ರಾಯರು ಇವತ್ತಿನ ದಿನ ಕೇವಲ ಅವರು ಬದುಕಿದ್ದಾಗ ಮಾತ್ರ ಇರದೆ ಇಂದಿಗೂ ಕೂಡ ರಾಯರು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ. ಬೃಂದಾವನದಲ್ಲಿ, ಗ್ರಂಥಗಳಲ್ಲಿ ಇವತ್ತಿಗೂ ಕೂಡ ರಾಘವೇಂದ್ರ ತೀರ್ಥರು ಸನ್ನಿಹಿತರಾಗಿ 700 ವರ್ಷಗಳಷ್ಟು ಸನ್ನಿಹಿತರಾಗಿ ರಾಘವೇಂದ್ರ ತೀರ್ಥರ ಅನುಗ್ರಹವನ್ನು ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ರಾಯರು ನಮ್ಮಂತೆ 50 60 ಅಥವಾ 30 35 ಇಷ್ಟು ವರ್ಷಗಳಿಗೆ ಮರಣವನ್ನು ಹೊಂದಲಿಕ್ಕೆ ಸಾಧ್ಯನಾ? ಅವರಿಲ್ಲದೇ ಇದ್ದಿದ್ರೆ ಇವತ್ತಿನ ದಿನ ರಾಯರು ನನಗೆ ಅನುಗ್ರಹವನ್ನು ಮಾಡಿದ್ರು ಅಂತ ಹೇಗೆ ತಾನೇ ಹೇಳಲಿಕ್ಕೆ ಸಾಧ್ಯ? ಎಲ್ಲ ಕಡೆಯೂ ಕೂಡ ರಾಯರ ಮೃತ್ತಿಕಾ ಬೃಂದಾವನಗಳು ಇದೆ. ಮಂತ್ರಾಲಯ
ಕ್ಷೇತ್ರದಲ್ಲಿ ಸನ್ನಿಹಿತರಾಗಿ ಮಂತ್ರಾಲಯ ಪ್ರಭುಗಳು ಅಂತ ಕರೆಸಿಕೊಂಡಿರ್ತಕ್ಕಂಥ ಮಹಾನುಭಾವರು ಎಲ್ಲ ಕಡೆಯೂ ಕೂಡ ಇಲ್ಲದೆ ಇದ್ದಿದ್ರೆ ಹೇಗ್ತಾನೆ ಇವತ್ತಿನ ದಿನ ನಮಗೆ ಅನುಗ್ರಹವನ್ನು ಮಾಡ್ಲಿಕ್ಕೆ ಸಾಧ್ಯ? ಅವರ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಅನ್ಕೋಬೇಕು, ರಾಯರು ಇವತ್ತಿಗೂ ಕೂಡ ನಮ್ಮ ಜೊತೆಗೆ ಅವ್ಯಕ್ತರಾಗಿ ನಮ್ಮ ಜೊತೆಯೇ ಇದ್ದು ನಮ್ಮನ್ನು ಸಲಹುತ್ತಾ ಇದ್ದಾರೆ. ಕಣ್ಣಿನ ರೆಪ್ಪೆ ಇವತ್ತಿನ ದಿನ ಇದೆ, ಆದರೆ ಈ ರೆಪ್ಪೆ ನಮ್ಮನ್ನು ಸದಾಕಾಲ ರಕ್ಷಣೆ ಮಾಡುತ್ತೆ. ಅದು ಯಾವತ್ತಾದರೂ ಕೂಡ ನಾವು ರೆಪ್ಪೆಯನ್ನು ನೆನೆಸಿಕೊಂಡದುಂಟ? ಯಾವಾಗ ಕಣ್ಣಿಗೆ ಧೂಳು ಬರುತ್ತೋ, ಆಪತ್ತು ಬರುತ್ತೋ, ಆಗ ತಕ್ಷಣವೇ ಆ ರೆಪ್ಪೆ ಜಾಗೃತವಾಗಿ ಆ ಧೂಳು ತನ್ನ ಕಣ್ಣಿನಲ್ಲಿ ಹೋಗಬಾರ್ದು ಅಂತ ಹೇಳಿ ರೆಪ್ಪೆಯಿಂದ ತಡೆಯುತ್ತೆ. ಹಾಗೆ ರಾಯರೂ ಕೂಡ ಇವತ್ತಿನ ದಿನ ರೆಪ್ಪೆಯಂತೆ ನಮ್ಮ ಜೊತೆಗೆ ಸದಾಕಾಲ ಇದ್ದರೂ ಕೂಡ ನಮಗೆ ಅವರು ಗೊತ್ತಾಗ್ತಾ ಇಲ್ಲ ಅಷ್ಟೇ ಹೊರತು ರಾಯರು ಮಾತ್ರ ಸದಾಕಾಲ ಎಲ್ಲರ ಜೊತೆಗೂ ಕೂಡ ಇದ್ದು ಅವರಿಗೆ ಅನುಗ್ರಹವನ್ನು ಮಾಡತಕ್ಕಂಥವರೇ ಆಗಿದ್ದಾರೆ. ಹಾಗಾಗಿ ಇಂತಹ ದೀರ್ಘಾಯುಷಿಗಳಾದ ರಾಘವೇಂದ್ರ ತೀರ್ಥರು ನಮಗೂ ಕೂಡ ಜೀವನದಲ್ಲಿ ಉತ್ತಮವಾದ ದೀರ್ಘವಾದ ಆಯುಷ್ಯವನ್ನು ಕೊಡಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಇದನ್ನು ಬಿಟ್ಟು ಬೇರೆ ಏನು ತಾನೇ ಪ್ರಾರ್ಥನೆ ಮಾಡಬೇಕು? ಆಯುಷ್ಯ ಗಟ್ಟಿ ಇದ್ದರೆ ಏನಾದರೂ ಅನೇಕ ರೀತಿಯಾದ ಪರಮಾತ್ಮನ ಸೇವೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಉತ್ತಮವಾದ ಆರೋಗ್ಯ ಇತ್ತು ಅಂತಾದರೆ ಅನೇಕ ರೀತಿಯಾದ ಧರ್ಮಾನುಷ್ಠಾನಗಳನ್ನು ನೆರವೇರಿಸಲಿಕ್ಕೆ ಇವತ್ತಿನ ದಿನ ನಮ್ಮಿಂದ ಸಾಧ್ಯ ಆಗತ್ತೆ. ಹಾಗಾಗಿ ರಾಯರಂತೆ ನಮಗೂ ಕೂಡ ಭಗವಂತ ದೀರ್ಘವಾದ ಆಯುಷ್ಯವನ್ನು ಕೊಡಲಿ ಅನ್ನುವಂತಹ ಚಿಂತನೆ ಈ ನಾಮದಲ್ಲಿ ಇದೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.